ಹೋರಿವಲ್ ಆಗಿದೆ. ಮುಖ್ಯ ಅಲ್ಲ, ಕೆಟ್ಟದಂತೂ ಮಾಡಬಾರ್ದು, ಒಳ್ಳೇದು ಮಾತ್ರ ಮಾಡಬೇಕು ಅಲ್ವಾ ಜೀವದ. ಹಾಯ್, ಹಲೋ ಸ್ವೀಟರ್ಸ್. ಇವತ್ತು ಅನ್ಕೋತಾ ಇದ್ದೀರಾ ಇಷ್ಟು ಕತ್ಲಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ರೋಹಿಣಿಯವರು ಅಂತ. ಸೊ ಇವತ್ತು ಒಂದು ಬರ್ಡೇ ಪಾರ್ಟಿ ಇದೆ. ಪಾರ್ಟಿ ಅಷ್ಟೇ, ಬರ್ಡೇ ನೆನ್ನೆ ಸೆಲೆಬ್ರೇಷನ್ ಆಗಿದೆ. ಸೊ ಇವತ್ತು ಪಾರ್ಟಿ ಇದೆ, ಪಾರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾನು ರೆಡಿ ಆಗಿದ್ದೀನಿ. ವಿತಿನ್ 5 ಮಿನಿಟ್ಸ್ ಚಾಲೆಂಜಲ್ಲಿ ನಾನು ರೆಡಿ ಆಗಿದ್ದೀನಿ. ನನ್ನ ಜೊತೆಗೆ ನನ್ನ ಮಗಳು, ಹಾಗೆ ಇವಾಗ ಅಮ್ಮ ಕೂಡ ಬರ್ತಾರೆ. ಅಮ್ಮ, ನಾನು, ಮಗಳು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂದರೆ ಒಂದು ಪುಟ್ಟು ತುಂಬ ಜಾಸ್ತಿ ಲೆಂತಿ ವೀಡಿಯೋ ಮಾಡಲ್ಲ, ಪುಟ್ಟದ ವೀಡಿಯೋ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ. ಲೆಟ್ಸ್ ಗೋ. ನಾನೊಂದು ಲೈನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಮ್ಮ ಲೈಫಲ್ಲಿ ನಾವು ಯಾರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬಟ್ ಕೆಟ್ಟದ್ದಂತೂ ಮಾಡಬಾರ್ದು. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದೂರ ನಿಂತು ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು, ಏನಲ್ಲ. ನೋಡಿ ಕತ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನನ್ನ ಮೊಬೈಲ್ ಏನು ಗೊತ್ತಾ, ನನ್ನ ಫೇಸ್ನ ಚೆನ್ನಾಗಿ ರೆಕಗ್ನೈಸ್ ಮಾಡುತ್ತೆ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ನೋಡಿ ನಮ್ಮ ಮನೆ ಹತ್ರ ಹೆಂಗೆ ಕತ್ಲಲ್ಲಿ ಕಾಣಿಸುತ್ತೆ ಅಂದರೆ ಹೋರಿವಲ್ ಆಗಿದೆ. ನಾನಂತೂ ಕ್ಯೂಟ್ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಹೆಂಗೆ ಕಾಣಿಸ್ತೀನಿ ಅಂದರೆ ಕಮೆಂಟ್ ಮೂಲಕ ಕಳಿಸೋದನ್ನ ಮರಿಬೇಡಿ. ಎಷ್ಟೊಂದೆಲ್ಲ ವೆರೈಟಿ ಇತ್ತು ಅಂತಂದರೆ ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇತ್ತು. ಸೊ ನನಗಂತೂ ಬಿರಿಯಾನಿ ಅಷ್ಟಕ್ಕಷ್ಟೇ ಎಷ್ಟೊಂದು ಇಷ್ಟ ಆಗೋಲ್ಲ. ಸೊ ಮಕ್ಕಳಿಗೆಲ್ರಿಗೂ ಇಷ್ಟ ಆಗುತ್ತೆ. ನನಗೆ ಹೋಮ್ ಮೇಡ್ ಬಿರಿಯಾನಿ ಅಂದರೆ ತುಂಬ 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 ಇಷ್ಟ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಡಿನ್ನರ್ ಪಾರ್ಟಿ ಅಂತೂ ಆಸಮಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟ್ಲಿ ಹೌದು, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇವಾಗ ನನ್ನ ಅಕ್ಕನ ಮಗಳು. ಇವರು ಅಂತ ಅಂದ್ಕೊಂಡ್ರ? ಅಲ್ಲ ಇವರಾ? ಅಲ್ಲಂತೆ ಹೇಳಿ, ಎಕ್ಸ್ಪ್ಲೈನ್. ಬಿರಿಯಾನಿ, ಇದು ಕಬಾಬ್, ಸೌತೆಕಾಯಿ, ಮೊಟ್ಟೆ, ಸೇಡ್ವಾ, ಮೊಸರು ಬಜ್ಜಿ, ಇದು ಲೆಮನ್ನು, ಇದು ಈರುಳ್ಳಿ, ಇದು ಬೇಳೆ ಸಾಂಬಾರು, ಇದು ಅನ್ನ, ದಿಸ್ ಇಸ್ ಜ್ಯೂಸ್, ಇದು ಪ್ಲೇಟ್. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿರೋರು ಪ್ರಿಯಾಂಕಾ ಭರತ್. ಇದು ಹೇಳು ಮಗ್ನೆ. ಇದು ಚೋಟಿಮಾ ಅವರು. ಹಾಯ್ ಅಂದ್ರ. ಹಾಯ್. ನಾನೇ ಕಾಣಿಸ್ತಾ ಇಲ್ಲ ಅಲ್ಲಿ. ನಾವು ನೆಟ್ಟಿಗೆ ಯಾವಾಗ ತಾನೇ ಕೂತ್ಕೊಂಡು ವಿಡಿಯೋ ಮಾಡ್ತಾರಲ್ಲ. ವಿಡಿಯೋ ಮಾಡ್ತೀನಿ, ಸೆಲ್ಫಿ ಇದೆ ಮನೆ. ನಾನು ಎಡಿಟಿಂಗಲ್ಲಿ ನೋಡ್ಕೊತೀನಿ. ಸರ್ ನಿಮಗೆ ಎಷ್ಟಾಗಲಿ ಸರ್? ಅನ್ನ ಹಾಕ್ಬಿಟ್ಟು ಬಿಡ ಹಾಕ್ಬಿಡ. ಅವ್ನು ತಿನ್ನಲ್ಲ ಅವನು. ತಿನ್ನಿ ಮೇಡಮ್. ತಿನ್ನಕ್ಕಿಂತ ಜಾಸ್ತಿ ನೀರೇ ಕೊಡ್ತಿರ್ತೀರಲ್ಲ ಮೇಡಮ್. ಬಾಬು ನೀನು ನೋಡ್ತೀರಲ್ಲ. ವೆರಿ ಡಿಫ್ರೆಂಟ್. ಈಗಿನ ಕಾಲದಲ್ಲಿ ಕುತ್ಕೊಂಡು ಏನೇನು ಬೇಡ ಹೇಳವ ಇರಲಿ. ವೈಟ್ ರೈಸ್, ಬಿರಿಯಾನಿ. ಹೇಳೋದೊಂದು. ಕಬಾಬ್ ಯಾರಿಗಾದ್ರೂ ಬೇಕಾ? ಕಬಾಬ್
ಅಲ್ಲ ನಾನು ಕಷ್ಟಪಟ್ಬಿಟ್ಟಿದ್ದೀನಿ ಸಾಕು ಆನಂತ ಈಗ ಬೇಡ ನಂಗೆ ಇವ್ರ ಥರ ಸ್ಟೆಪ್ ಎಲ್ಲ ಕುಣಿಯಕ್ಕೆ ಬರಲ್ಲ. ಯೂಸಲಿ ಡಿನ್ನರ್ ಪಾರ್ಟಿ ಅಂತಂದಾಗ ಕ್ಲೈಮ್ಯಾಕ್ಸಲ್ಲಿ ಡ್ಯಾನ್ಸ್ ಇಲ್ಲ ಅಂದರೆ ಚೆನ್ನಾಗೇ ಇರಲ್ಲ. ಬಟ್ ಡ್ಯಾನ್ಸ್ ಸಾಂಗ್ ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಬರುತ್ತೆ ಅನ್ನೋ ಭಯ ಅಷ್ಟೇ. ಸೊ ನಾವು ಬ್ಯಾಂಗಲ್ ಬಂಗಾರಿ ಅದು ಸಾಂಗ್ ಮಾಡ್ತಾಯಿದ್ವಿ. ಸೊ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಸಾಂಗ್ ಪ್ಲೇ ಮಾಡೋಂಗಿಲ್ಲ ಅನ್ನೋದೇ ಬೇಜಾರು. ಹಾಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಾನಂತೂ ತುಂಬ ಕಚ್ಚಡವಾಗಿ ಡ್ಯಾನ್ಸ್ ಮಾಡ್ತೀನಿ. ಆದರೂ ಸ್ವಲ್ಪ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಖುಷಿಯಾಗಿರಬೇಕು ಅಂತ ಮಿಂಗಲ್ ಆಗ್ತೀನಿ ಅಂತಲೇ ಹೇಳ್ಬೋದು. ಜೊತೆಯಾಗಿ ಬಹುದೂರ ಹೋಗೋಣ. ಡ್ಯಾನ್ಸ್ ಮಾಡೋದಕ್ಕೆ ತುಂಬ ಅದ್ಭುತವಾಗಿದ್ದ ಸಾಂಗ್ ಅಂತಲೇ ಹೇಳ್ಬಹುದು. ಬಟ್ ಡ್ಯಾನ್ಸ್ ಅಂತೂ ಮಾಡೋದಕ್ಕೆ ಮ್ಯೂಸಿಕ್ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬರಲ್ಲ ಅಂದವ್ರನ್ನ ಕುಣಿಸೋದೇ ನಮಗೊಂದು ಖುಷಿ ಅಂತಲೇ ಹೇಳ್ಬೋದು. ಜೊತೆಗೆ ನಂದು ಹೆಲ್ತ್ ಕಂಡೀಷನ್ ಕೂಡ ಸರಿ ಆಗ್ತಾ ಇರಲಿಲ್ಲ. ಬಿಕಾಸ್ ಹೆಂಗೋ ಒಂದೊಂದು ಥರ ಆಗ್ತಾಯಿತ್ತು. ಆದರೂ ಡ್ಯಾನ್ಸ್ ಮಾಡೋದ್ರಲ್ಲಿ ತಲ್ಲೀಲನಾಗಿದ್ದೆ. ಅಲ್ಲ ಏನೈತೆ ಇದು ಅಂತ ಹೇಳ್ಬಿಟ್ಟು ಹಂಗೆ ಇದ್ರಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಅಷ್ಟು ಕೆಟ್ಟಾಗಿ ಅದಕ್ಕೆ ಹಿಂಗೆ ಬೈತಾವ್ರೆ ಇನ್ಸ್ಟಾದಲ್ಲಿ ಅಂದ್ಕೊಂಡೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ ಈ ಸಾಂಗ್ ಬರ್ತಾಯಿತ್ತು ಅಲ್ಲಿ. ಸೊ ಚೆನ್ನಾಗಿ ಬರ್ತಾಯಿದೆ. ಡ್ಯಾನ್ಸ್ ಅಂತೂ ಪಾರ್ಟಿ ಅಂತೂ ಆಸಮ್ ಆಗಿತ್ತು. ಡಿನ್ನರ್ ಪಾರ್ಟಿ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಇರಬೇಕು ಫ್ಯಾಮಿಲಿ ಅಂತ ಅಂದರೆ ನಗು ಖುಷಿ ಈ ಥರ ಎಲ್ಲ ಇರಬೇಕು. ಆವಾಗಲೇ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಇನ್ನು ನಾನು ನಮ್ಮ ಅತ್ತೆ ಮಗಳು ಮಾವನ ಮಗಳು ಮಾಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಅದು ಕರೆದು ನನಗಂತೂ ಎಳೆಯೋದ್ರಲ್ಲೇ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು. ಬೇಗ ಆಗಲಿಲ್ಲ. ಒನ್ ಡ್ಯಾನ್ಸ್ ಹಾಕಿದ್ರೆ ಇದು ಬೇಡ ಆಗಬೇಕು ಅಂತ ಅಂತಿದ್ಲು. ಬಟ್ ಅವಳನ್ನ ಕರೆಯೋದ್ರಲ್ಲೇ ಸ್ವಲ್ಪ ಟೈಮ್ ಹೋಗ್ತಾಯಿತ್ತು ಅಂತಲೇ ಹೇಳ್ಬೋದು. ಆದರೂ ಅಂತೂ ಇಂತೂ ಫೈನಲಿ ಕೂತು ನಿಂತು ಒಂದು ಡ್ಯಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡೋಣ ಅಂತಲೂ ಹೋದ್ವಿ. ಅದು ಚೆನ್ನಾಗಿ ಬಂತೋ ಚೆನ್ನಾಗಿ ಬಂದಿಲ್ವೋ ಗೊತ್ತಿಲ್ಲ. ಬಟ್ ಅದಂತೂ ಡ್ಯಾನ್ಸ್ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪನೇ ನೋಡಿ ಯಾವ ಥರ ಮಾಡ್ತಿದ್ದಾರೆ ನೋಡಿ. ಸೇಬ್ನ ಒಂಚೂರು ಮಜ್ಜಿಗೆನ ಕುಡಿಯೋಣ. ಮಜ್ಜಿಗೆ ಕೊಡ್ಲಾ? ಗ್ಯಾಸ್ಟ್ರಿಕ್ ಕಲೆಕ್ಷನಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇದೇ ಥರ ಮುಂದೆ ಒಳ್ಳೆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ಮಿಸ್ ಇಟ್ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗಂತೂ 100% ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ಕೆಲವೊಂದೊಂದು ತಿಳ್ಕೊಳ್ಳುವಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರೀತಿ ಕೊಟ್ಟರೆ ಮಾತ್ರ ರಿಟರ್ನ್ ಸಿಗುತ್ತೆ ಅನ್ನೋ ಒಂದು ನೀತಿ ಪಾಠದೊಂದಿಗೆ ಬಾಯ್ ಟೇಕ್ ಕೇರ್ ಆಲ್.